ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ದಾರರಿಗೆ ಶೀಘ್ರವೇ ಗುಡ್ ನ್ಯೂಸ್ ಸಿಗುತ್ತಾ? ಬಿಪಿಎಲ್ ಕಾರ್ಡ್ ಪಡೆಯುವುದಕ್ಕೆ ಇದ್ದಂಥ ಆದಾಯ ಮಿತಿ ಪರಿಷ್ಕರಣೆಗೆ ಚಿಂತನೆ ಆಗ್ತಾ ಇದೆ. ಒಂದು ಕಡೆ ಸದನದಲ್ಲಿ ಆದಾಯದ ವ್ಯತ್ಯಾಸದ ಬಗ್ಗೆ ಸಚಿವ ಮುನಿಯಪ್ಪ ಪ್ರಸ್ತಾಪ ಮಾಡ್ತಾರೆ. ಆದಾಯದ ವ್ಯತ್ಯಾಸ ಅಂದರೆ ಬಿಪಿಎಲ್ ಕಾರ್ಡ್ ಪಡೆದುಕೊಳ್ಳುವವರ ಆದಾಯ ಎಷ್ಟಿರಬೇಕು, ಅದರ ಮಿತಿಯಲ್ಲಿ ಏನಾದರೂ ವೇರಿಯೇಷನ್ ಮಾಡಬೇಕಾ, ಬದಲಾವಣೆಗಳು ಮಾಡಬೇಕಾ ಅಂಥೇಳಿ ಮುನಿಯಪ್ಪನವರೇ ಪ್ರಸ್ತಾಪ ಮಾಡ್ತಾರೆ. ಆಹಾರ ಸಚಿವರು ಅವರೇ ಇದ್ದಾರಲ್ಲ, ಅವರೇ ಇದನ್ನು ಪ್ರಸ್ತಾಪ ಮಾಡ್ತಾರೆ. ಯಾವುದೇ ಬಿಪಿಎಲ್ ಕಾರ್ಡ್ ರದ್ದುಗೊಳಿಸುವುದಿಲ್ಲ, ಯಾವ ಬಿಪಿಎಲ್ ಕಾರ್ಡ್ ರದ್ದು ಮಾಡಲ್ಲಪ್ಪ, ಸ್ಪಷ್ಟನೆ ಅವ್ರ ಕಡೆಯಿಂದ. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅವರು. ಕೇಂದ್ರ ಬಿಪಿಎಲ್ ಕಾರ್ಡ್ದಾರರ ಆದಾಯವನ್ನು 1.20 ಲಕ್ಷ, 1,20,000 ರೂಪಾಯಿಗೆ ಮಿತಿಗೊಳಿಸ್ಬಿಟ್ಟಿದೆ. ಅಷ್ಟು ಒಳಗಡೆ ಆದಾಯ ಇರುತ್ತಲ್ಲ ಅವರಿಗೆ ಬಿಲೋ ಪಾವರ್ಟಿ ಲೈನ್ ಅನ್ನೋ ಕಾರ್ಡ್ ನೀವು ಕೊಡಿ, ಅದರ ಮೇಲಿದ್ದರೆ ಅವರೆಲ್ಲ APL ಆಗಿಬಿಡ್ತಾರೆ ಅಂತ ಕೇಂದ್ರದ ವಾದ. ಆದರೆ ನೋಡಿ, ಕೂಲಿ ಕೆಲಸಗಾರರಿಗೂ ಪ್ರತಿದಿನ 500 ರೂಪಾಯಿ ಸಿಗುತ್ತೆ. ಇದರಿಂದ 500 ರೂಪಾಯಿ ಒಂದು ದಿನದ ಕೂಲಿ ಅಂತ ಒಬ್ಬ ಮನುಷ್ಯನ ಲೆಕ್ಕ ಹಾಕ್ಕೊಂಡ್ರು ಒಂದು ವರ್ಷಕ್ಕೆ ಅವನು 1,80,000ಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಾನವನು. ಅವಾಗ ಅವನನ್ನು ನಾವು ಕೂಲಿ ಕೆಲಸಗಾರ ಆಗಿದ್ದರೂ ಅವನನ್ನು ಅಬೋವ್ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಮೇಲಿರುವಂಥ ಮನುಷ್ಯ ಅಂತ ಕನ್ಸಿಡರ್ ಮಾಡಿ ಅವನಿಗೆ BPL ಕಾರ್ಡ್ನ ಸೌಲಭ್ಯಗಳನ್ನು ನಿರಾಕರಿಸೋಕ್ಕಾಗಲ್ಲ. 1,80,000 ಬರುತ್ತೆ ಅವನಿಗೆ. 500 ರೂಪಾಯಿ ಕೂಲಿ ಲೆಕ್ಕ ಹಾಕ್ಕೊಂಡ್ರು. ರೂಪಾಯಿ ಎಷ್ಟು ಅಪಮೌಲ್ಯವಾಗಿದೆ, ರೂಪಾಯಿ ಎಷ್ಟು ಅದರ ವ್ಯಾಲ್ಯೂ ಕುಸಿತಾ ಬರ್ತಾ ಇದೆ, ಹಣದುಬ್ಬರ ಎಷ್ಟಾಗ್ತಾ ಇದೆ, ಹೆಚ್ಚು ದುಡ್ಡು ಕೊಡಬೇಕು, ಕಡಿಮೆ ವಸ್ತುಗಳು ಸಿಗ್ತಾವೆ ನಮಗೆ. ಈ ಕಾಲಘಟ್ಟದಲ್ಲಿ ನಾವಿರಬೇಕಾದ್ರೆ 1,20,000 ಅಂತ ಕೇಂದ್ರ ಮಾನದಂಡ ಹಾಕಿಬಿಟ್ರೆ ಅದನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗುತ್ತಾ? ಇದನ್ನು ಪರಿಷ್ಕರಣೆ ಮಾಡುವಂಥ ಅವಶ್ಯಕತೆ ಇದೆ ಅಂತ ಹೇಳಿ ಸಚಿವರು ಮಾತಾಡಿದ್ದಾರೆ. ಒಳಪಡಿಸುವಂಥವರಿದ್ದಾರೆ, ಸಾಲ ತಗೊಂಡಿದ್ದಾರೆ, ಅದಕ್ಕೆ ಟ್ಯಾಕ್ಸನ್ನು ಬ್ಯಾಂಕ್ ಕೊಡೋದಕ್ಕೆ ಹೆಚ್ಚು ಮಾಡಿದ್ದಾರೆ. ನಿನ್ನೆ ನಾನು ಮೀಟಿಂಗನ್ನು ಮಾಡಿ ಇದರ ಬಗ್ಗೆ 7.5 ಎಕರೆ ಜಮೀನಿರೋರು, ರೆಗ್ಯುಲರ್ ಟ್ಯಾಕ್ಸ್ ಕಟ್ಟೋರು, ಸರ್ಕಾರಿ ಕೆಲಸದಲ್ಲಿರೋರು, ನಾಮಿನೇಷನ್ ಡೈರೆಕ್ಟರ್ ಇರೋರಿಗೆ ಬಿಟ್ಟು ಈ 5 ಲಕ್ಷ ಕಾರ್ಡ್ ನೀವು ಏನು ಹೇಳಿದ್ರಿ ಅದನ್ನು ಮರುಪರಿಶೀಲನೆ ಮಾಡಬೇಕು.